ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಬ್ಬರಿಗೂ ಕೂಡ ಖುಷಿ ಕೊಡ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಒಂದು ಟೈಮ್ ಹೆಂಗಿತ್ತು ಅಂದರೆ, ಅದು 10th ಮುಗಿಲಿ, PUC ಮುಗಿಲಿ, ಡಿಗ್ರಿ ಮುಗಿಲಿ, ಅಲ್ಲಿಂದ ಹೊರಗೆ ಹೋಗಬೇಕಾದ್ರೆ ಒಂದು ಯಾವುದೋ ಭಾರವಾದ ಹೃದಯದಿಂದ ಹೊರಗೆ ಹೋಗುವಂಥ ಒಂದು ಪರಿಸ್ಥಿತಿಗಳು, ಮಾನಸಿಕ ಸ್ಥಿತಿಗಳು, ಸಂದರ್ಭಗಳು ಇರ್ತಿದ್ದು. ಆದರೆ ಇವತ್ತು ಹಂಗಿಲ್ಲ. ನಾನು 10th ಮುಗಿಸ್ತೀನಿ ಅಂದರೆ ಭಾಳ ಖುಷಿ, 10th ಮುಗೀತದೆ, ನಾನು ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತೀನಿ. PUC ಮುಗೀತಂದರೆ ಅದೊಂದು ಭಾಳ ಖುಷಿ, ಡಿಗ್ರಿಗೆ ಹೋಗ್ತೀನಿ, ಡಿಗ್ರಿ ಮುಗೀತಂದ್ರೆ ನಾನು PG ಗೆ ಹೋಗ್ತೀನಿ, ಒಳ್ಳೆ ಭವಿಷ್ಯ ಕಟ್ಕೊಳ್ತೀನಿ ಅನ್ನುವಂಥ ಖುಷಿಯ ಕಡೆಗೆ, ನಗುವಿನ ಕಡೆಗೆ ನಾವು ಸಾಗ್ತಾಯಿದ್ದೀವಿ. ಇದು ಒಂದು ರೀತಿ ಒಳ್ಳೆಯ ಸೂಚನೆ. ಇನ್ನೊಂದು ರೀತಿ ಬಾಂಧವ್ಯವನ್ನು, ಮಾನಸಿಕ ಸ್ಥಿತಿಯನ್ನು ಸ್ವಲ್ಪ ಭಾಳ ಸರಳವಾಗಿ ಮಾಡಿಕೊಳ್ಳುವಂಥ ಸಂದಿಗ್ಧತೆಯಲ್ಲಿ ಕೂಡ ಇದ್ದೀವಿ ಅಂತ ಅನಿಸುತ್ತೆ. ಆದರೆ ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಕಾಲನೇ ಉತ್ತರ ಕೊಡಬೇಕು. ಭಾಳ ಅದು ಸರಳವಾಗಿ ಉತ್ತರ ಹೇಳಬೇಕಂದ್ರೆ, ಇವತ್ತೇನು ನಮ್ಮ ಫಸ್ಟ್ ಇಯರ್ ವಿದ್ಯಾರ್ಥಿಗಳು, ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳೇನು ಸೆಂಡ್ ಅಪ್ ಮಾಡ್ತಾ ಇದ್ದಾರೆ ನಿಮ್ಮ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ, ಪಾಪ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ನಮ್ಮ ಹುಡುಗರು ಡ್ರೆಸ್ ಮಾಡ್ಕೊಳ್ಳೋಕ್ಕೆ ನನಗೆ ಗೊತ್ತಿರಲಿಲ್ಲ, ಒಂದು ಪಂಜೆ ಉಡ್ಲಿಕ್ಕೆ, ಒಂದು ಶರ್ಟ್ ಹಾಕ್ಲಿಕ್ಕೆ 2 ತಾಸು 3 ತಾಸು ಹತ್ತಂತ, ಸೀರೆ ಉಡಕ್ಕೆ ಲೇಟ್ ಆತಂತ ಗೊತ್ತಿತ್ತು ನನಗೆ. ಹೌದಿಲ್ಲ? ಇರಲಿ, ಪಾಪ ಹೊಸದಾಗಿ ಹುಟ್ಟಾರ ಹುಡುಗರು, ಭಾಳ ಖುಷಿ ಅನ್ನಿಸ್ತು. ಇನ್ನೊಬ್ಬನಿಗೆ ಅವನಿಗೂ ಯಾರು ಎಲ್ಲಿದ್ದಾನೆ, ಅವನೊಂದು ಹಾಕಿಬಿಟ್ಟಿದ್ರೆ ಇಡೀ ಬ್ಯಾಚು ಕರೆಕ್ಟ್ ಆಗ್ತಿತ್ತು. ನಾನು ಮೊನ್ನೆನೇ ಅಂದಿದ್ದೆ, ನಿಮ್ಮ ಡ್ರೆಸ್ ಕೋಡ್ ಹೇಳ್ಯಾರ ನಮ್ಮಂದರೆ, ಇಲ್ಲ ಹೇಳ್ಯಾರ ಸರ್ ಮೇಡಮ್ ಹೇಳ್ಯಾರ ಅಂತಂದ್ರೆ, ಮತ್ತು ನಿಮಗೆಪ್ಪ ಅಂದೆ ನಾನು. ಇಲ್ಲ ಪ್ಯಾಂಟು ಶರ್ಟ್ ಅಂದವು, ಪ್ಯಾಂಟು ಶರ್ಟ್ ಕರೆಕ್ಟ್ ಅಲ್ಲ ನೋಡ್ರಿ ಅಂತಂದರೆ, ಪಾಪ ಇವತ್ತೆಲ್ಲರೂ ಇಡೀ 2 ವರ್ಷದಲ್ಲಿ ಇವತ್ತು ಭಾಳ ಕಳ ಖುಷಿ ಆಗುತ್ತೆ. ಒಂದು ಟೀಮ್ ಅಂತಂದ್ರೆ ಹಿಂಗಿರಬೇಕು, ಒಂದು ಸಂದರ್ಭನ ಅದನ್ನು ಅನುಭವಿಸುವಂಥದ್ದು, ಮೆಮೊರೇಬಲ್ ಮಾಡುವಂಥದ್ದು ಅಂದರೆ ಇದು ಅಂತ ಅನಿಸುತ್ತೆ. ನನಗೆ ಭಾಳ ಸಿಟ್ಟು ಬಂದಿತ್ತು. 9:30 ಲಾಸ್ಟ್ 10ಕ್ಕೆ ಸ್ಟಾರ್ಟ್ ಆಗಬೇಕು ಕಾರ್ಯಕ್ರಮ, 10:30 11 ಆಗ್ತಾಯಿದೆ, ಇನ್ನೂ ನೀವು ಮೇಡಮು ಇಲ್ಲ ಹುಡುಗರು ಬಂದಿಲ್ಲ ಅಂದ್ರೆ, ಯಾರು ಬರಲಿ ಬರಬೇಡ, ಏನು ನಡಿಬೇಕು ಅದು ನಡಿಬೇಕು, ನೀವು ಯಾಕೆ ಹಿಂಗೆ ಮಾಡ್ತೀರಿ ಅಂತಂದರೆ, ಮತ್ತು ನನಗೂ ಯಾಕೋ ತಡಿಯಕ್ಕೆ ಅನ್ನಿಸ್ಲಿಲ್ಲ, ಯಾರನ್ನೊಬ್ರನ್ನ ಕಳಿಸ್ರಿ ಕರ್ಕೊಂಬರ್ಲಿಕ್ಕೆ ಅಂತೇಳಿ ಕಳಿಸಿ ನೋಡಿದೆ. ಆಮೇಲೆ ನಿಮ್ಮನ್ನು ನೋಡಿದ ಮೇಲೆ ಪರವಾಗಿಲ್ಲ, ಅಟ್ಲೀಸ್ಟ್ ಎಷ್ಟು ಲೇಟಾಗಿ ಬಂದ್ರೂ ಲೇಟೆಸ್ಟಾಗಿ ಬಂದ್ರಲ್ಲ ಅಂತೇಳಿ ಸ್ವಲ್ಪ ಖುಷಿ ಅನ್ನಿಸ್ತು. ಅದೇನೇ ಇರಲಿ, ಈ 2 ವರ್ಷ ನಾವು ಕಾಲೇಜ್ ವತಿಯಿಂದ ನಿಮ್ಗೇನು ಕೊಡಬೇಕು, ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಮಾರ್ಗದರ್ಶನ ಸಂಬಂಧಪಟ್ಟಂತೆ ಅದನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಶಾಯಿಸ್ತಾ ಹೇಳಿದಲ್ಲ, ಫೀಡ್ಬ್ಯಾಕ್ ಕೊಟ್ಟಿವಿ, ಮತ್ತು ನೀವೇನು ಅಂದ್ಕೊಂಡ್ರಿ ಅಂತ. ಇಲ್ಲ, ನಾವು ಅದು ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ ಅನ್ನೋದು ಇರುತ್ತಲ್ಲ, ನಾವು ವರ್ಕ್ ಮಾಡುವಾಗ, ನಮ್ಮ ಸ್ಟಾಫ್ ವರ್ಕ್ ಮಾಡುವಾಗ, ನಮ್ಮ ಲೆಕ್ಚರ್ಸ್ ವರ್ಕ್ ಮಾಡುವಾಗ, ಮೇಡಮ್ ನಿಮಗೆ ಗೈಡ್ ಮಾಡುವಾಗ, ನಾವು ಒಂದು ಕರೆಕ್ಟಾಗಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತೀವಿ, ಆ ಒಂದು ರೂಟಲ್ಲೇ ಹೋಗ್ತಾ ಇರ್ತೀವಿ. ಆ ಟೈಮ್ನಲ್ಲಿ ನಿಮಗೆ ಕೆಲವು ಆರ್ಷ್ ಅನ್ನಿಸ್ಬೋದು, ಭಾಳ ಒತ್ತಡ ಅಂತ ಅನ್ನಿಸ್ಬೋದು. ಅಂಥದ್ದನ್ನು ನೀವು ಹೇಗೆ ನಿಮ್ಮ ಮನಸ್ಥಿತಿಯಲ್ಲಿ ಫಸ್ಟ್ ಇಯರ್ ಹುಡುಗರಾಗಿ, ಸೆಕೆಂಡ್ ಇಯರ್ ಹುಡುಗರಾಗಿ ನೀವು ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತೀರಿ, ಸ್ವೀಕಾರ ಮಾಡ್ತೀರಿ ಅನ್ನೋದು ನಮಗೆ ಬೇಕು. ಮತ್ತು ಕೆಲವು ಸಾರಿ ನಾವೇನಾದರೂ ನಿಮ್ಮ ಮೇಲೆ ಅತಿಯಾದಂಥ ಒತ್ತಡಗಳಿದ್ರೆ, ಅಥವಾ ಇನ್ನೂ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದ್ದರೆ, ನಿಮ್ಮ ಮನಸ್ಥಿತಿಯಿಂದನೇ ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಆ ಫೀಡ್ಬ್ಯಾಕನ್ನು ತೊಗೊಳ್ತೀವಿ. 1-2-3 ಸಲಹೆಗಳನ್ನು ನೀವು ಕೊಟ್ಟಿದ್ರಿ. ಟೀಚಿಂಗ್ ಸಂಬಂಧಪಟ್ಟಂತೆ ಒಂದಿಬ್ಬರು ಇನ್ನೂ ನೀವು ಚೆನ್ನಾಗಿ ಹೇಳ್ಬೇಕು ಸರ್, ಅವರಿಗೆ ಇನ್ನೂ ಚೆನ್ನಾಗಿ ಆಗ್ತದೆ, ಪರ್ಫೆಕ್ಟ್ ಆಗ್ತದೆ ಅನ್ನೋವಂಥದ್ದು. ಇನ್ನೂ ಕೆಲವರಂತೂ ಭಾಳ ಚೆನ್ನಾಗಿ ಗೈಡ್ ಮಾಡ್ತಾರೆ. ಸೀರೀಸ್ ಬಗ್ಗೆ ಅಂತೂ ಎಲ್ಲರೂ ಒಳ್ಳೆ ಒಪಿನಿಯನ್ ಬರೆದಿದ್ದಾರೆ. ಸೀರೀಸ್ ಎಷ್ಟು ಚೆನ್ನಾಗಿ ಆಯಿತು, ಟೆಸ್ಟ್ಗೆ ಎಷ್ಟು ಚೆನ್ನಾಗಿ ಆದವು ಅಂದರೆ, ನಮಗೆ ಮೇನ್ ಎಕ್ಸಾಮ್ ಯಾವುದೇ ರೀತಿಯ ಭಯ ಇಲ್ಲ, ಇದನ್ನು ಕಂಟಿನ್ಯೂ ಮಾಡಿರಿ ನೆಕ್ಸ್ಟ್ ಬ್ಯಾಚ್ಗೂ ಕೂಡ ಅನ್ನುವಂಥದ್ದು. ಮತ್ತು ವಿಶೇಷವಾಗಿ ನೋಟ್ಸಿಗೆ ಸಂಬಂಧಪಟ್ಟಂತೆ ಭಾಳ ಚರ್ಚೆ ಆಗಿದ್ದು, ಭಾಳ ಎಲ್ಲ ವಿದ್ಯಾರ್ಥಿಗಳು ಬರೆದು ನಮಗೆ ನೋಟ್ಸ್ ಕಡ್ಡಾಯವಾಗಿ ಬರೆಸಿದ್ದಿದೆಯಲ್ಲ, ಬರೆಯುವಾಗ ನಮಗೆ ತೊಂದರೆ ಆಯಿತು, ಬರವಣಿಗೆ ಜಾಸ್ತಿ ಆಯಿತು ಅಂತ ಅನಿಸಿತ್ತು. ಆದರೆ ಕೊನೆಯಲ್ಲಿ ನಮಗೆ ಅದು ಪರ್ಫೆಕ್ಷನ್ ತಂದು ಕೊಡ್ತು, ನಾವು ಎಕ್ಸಾಮ್ ಫೇಸ್ ಮಾಡಲಿಕ್ಕೆ ನಮಗೆ ಅದು ಧೈರ್ಯ ತಂದು ಕೊಡ್ತು, ನಮ್ಮ ಬರವಣಿಗೆ ಕೂಡ ಭಾಳ ಸುಧಾರಿಸ್ತು ಅನ್ನುವಂಥ ಒಪಿನಿಯನನ್ನು ನಿಮ್ಮ ಫೀಡ್ಬ್ಯಾಕ್ನಲ್ಲಿ ಕೊಟ್ಟಿದ್ದೀರಿ. ಹಾಗಾಗಿ ನೆಕ್ಸ್ಟ್ ಅದನ್ನು ಏನು ಕಂಟಿನ್ಯೂ ಮಾಡಬೇಕು, ಏನನ್ನು ಕೈ ಬಿಡಬೇಕು ಅನ್ನೋದು ಉದ್ದೇಶಕ್ಕಾಗಿ ಅದನ್ನು ನಾವು ತೊಗೊಳ್ತಾ ಹೋಗ್ತೀವಿ. ಆ ನಿಟ್ಟಿನಲ್ಲಿ ನಿಮ್ಮನ್ನು ಪ್ರತಿ ಸಬ್ಜೆಕ್ಟಿಗೂ ಸಂಬಂಧಪಟ್ಟಂತೆ ಏನು ನಾವು ತಯಾರಿ ಮಾಡಿದ್ದೀವಿ. ಇನ್ನೂ ಕೂಡ ಕೆಲವು ಸಾರಿ ಏನಾಗುತ್ತೆ, ಆ ಏಜ್ ಹಂಗೆ ಇರ್ತದೆ. 10th ಮುಗಿದ ಮೇಲೆ ಸ್ವಲ್ಪ ಆ್ಯಕ್ಚುಲಿ 8th 9th ಸ್ಟಾರ್ಟ್ ಆಗುತ್ತೆ ಟೀನೇಜ್ ಅಂತೇಳಿ, ಅಲ್ಲಿ ಒಂದು ಕಂಟ್ರೋಲ್ ಮಾಡೋದು, ಮಾನಸಿಕ ಏಕಾಗ್ರತೆ ಕಾಪಾಡೋದು ಸ್ವಲ್ಪ ಕಷ್ಟ. ಅಂಥ ಸಂದರ್ಭದಲ್ಲಿ ನಾವು ನಿಮ್ಮನ್ನು ನಿಗ್ರಹಿಸಿಕೊಂಡು, ನಿಮ್ಮ ಮನಸ್ಸನ್ನು, ನಿಮ್ಮ ಚಿತ್ತವನ್ನು ನಮ್ಮ ಕಡೆಗೆ ತೆಗೆದುಕೊಂಡು, ಮತ್ತು ನಿಮಗೆ ಹೀಗೆ ನೀವು ಕೇಳಬೇಕು, ಹೀಗೆ ಅದನ್ನು ಉತ್ತರ ಬರಿಬೇಕು ಅನ್ನೋ ರೀತಿ ತಯಾರು ಮಾಡೋದು ಇದೆಯಲ್ಲ, ಅದು ಸ್ವಲ್ಪ ಕಷ್ಟ.
ಹಾಗಾಗಿನೇ ಅಲ್ಲಲ್ಲಿ ರಿಸಲ್ಟ್ಗಳು ಯಾಕೆ ಭಾಳಷ್ಟು ವ್ಯತ್ಯಾಸಗಳಾಗ್ತವೆ ಅಂದರೆ ಈ ಉದ್ದೇಶಕ್ಕೆ ಆಗ್ತವೆ. ಆದರೆ ನಮ್ಮಲ್ಲಿ ನೀವೇನಾದರೂ ತಿಳ್ಕೊಳ್ಳಿ, ನಮಗೆ ಬೈಕೊಂಡ್ರೂ ಸಮಸ್ಯೆ ಇಲ್ಲ, ನಾವು ಮಾಡೋದು ಒಳ್ಳೆಯದಕ್ಕೆ ಅನ್ನುವಂಥ ಒಂದು ನಂಬಿಕೆ ನಮಗಿರೋದ್ರಿಂದ ನಾವು ಹಿಂದೆ ಮುಂದೆ ನೋಡದೆ ನಿಮ್ಮನ್ನು ತಿದ್ದುವಂತಹ, ನಿಮ್ಮನ್ನು ಪರೀಕ್ಷೆಗೆ ಸಿದ್ಧಪಡಿಸುವಂತಹ, ಬದುಕಿಗೆ ಸಿದ್ಧಪಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಕೇವಲ ಪರೀಕ್ಷೆಗಲ್ಲ, ಕೇವಲ ಪರೀಕ್ಷೆಗೆ ಸಿದ್ಧಪಡಿಸೋದಾಗಿದ್ದರೆ, ಕೇವಲ ನಿಮ್ಮ ಮಾರ್ಕ್ಸ್ ಕಾರ್ಡ್ ನಮಗೆ ಇಂಪಾರ್ಟೆಂಟ್ ಆಗಿದ್ದರೆ, ಕೇವಲ ನಮ್ಮ ರಿಸಲ್ಟ್ ನಿಮ್ಮ ರಿಸಲ್ಟ್ ಮಾತ್ರ ನಮಗೆ ಇಂಪಾರ್ಟೆಂಟ್ ಆಗಿದ್ದರೆ, ಆರಿಫನ್ನ 8:20ಕ್ಕೆ ನಿಲ್ಲಿಸಿ ನಿಮ್ಮ ಪ್ರತಿಯೊಬ್ಬರನ್ನು ಯೂನಿಫಾರ್ಮ್ ಚೆಕ್ ಮಾಡಿ, ಪ್ರತಿಯೊಬ್ಬರನ್ನ ಟೈಮ್ ಚೆಕ್ ಮಾಡಿಕೊಂಡು, ನೀವು ಬರೋ ಟೈಮ್ ಚೆಕ್ ಮಾಡಿಕೊಂಡು ಒಳಗೆ ಬಿಡುವಂಥ ಅವಶ್ಯಕತೆ ಇರಲಿಲ್ಲ. ಯಾವಾಗಾದ್ರೂ ಬರ್ಬೋದಿತ್ತು, ಯಾವಾಗಾದ್ರೂ ಹೋಗ್ಬೋದಿತ್ತು. ಆದರೆ ಹಂಗಲ್ಲ. ಒಂದು ಕಾಲೇಜ್ ಅಂದಾಗ ನಿಮಗೆ ಬದುಕನ್ನು ಕಲಿಸಬೇಕು, ಬದುಕಿನ ರೀತಿಯನ್ನು ಕಲಿಸಬೇಕು, ಒಂದು ಶಿಸ್ತನ್ನು ಕಲಿಸಬೇಕಿದೆ. ನಿಮಗೆ ಈಗ ಅರ್ಥ ಆಗದೇ ಇದ್ರೂ ಕೂಡ ಇನ್ನೂ 4 ವರ್ಷ ಹೋದ್ಮೇಲೆ ಆದರೂ ನಮಗೆ ಅರ್ಥ ಆಗಬೇಕದು, ಆಗುತ್ತೆ ಅದು ಖಂಡಿತವಾಗ್ಲು. ನನ್ನ ಡ್ರೆಸ್ಸಿಗೆ ಹಿಂಗೆ ಅಂದ್ರಲ್ಲ, ಹೌದು ಕರೆಕ್ಟ್ ಇದೆ, ನನ್ನ ಕಟಿಂಗಿಗೆ, ನನ್ನ ಹೇರ್ ಸ್ಟೈಲಿಗೆ ಹಿಂಗೆ ಅಂದ್ರಲ್ಲ, ಅದು ಕರೆಕ್ಟ್ ಇದೆ, ನನ್ನ ಟೈಮ್ ಸೆನ್ಸ್ ಇಲ್ಲಿರೋದಕ್ಕೆ ನನಗೆ ಬೈದ್ರಲ್ಲ, ಪನಿಷ್ ಮಾಡಿದ್ರಲ್ಲ, ಅದು ಕರೆಕ್ಟ್ ಇದೆ ಅನ್ನುವಂಥ ಫೀಲ್ ನಿಮ್ಮಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಇವತ್ತು ಬರದೇ ಇರ್ಬೋದು, ಆದರೆ ಯಾಕಂತಂದರೆ ನಾವು ಕೂಡ ಮತ್ತು ನಿಮ್ಮ ಇಲ್ಲಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಲೆಕ್ಚರ್ಸ್ ಕೂಡ ನಿಮ್ಮಾಗೆ ಆ ಕ್ಲಾಸ್ ರೂಮಲ್ಲಿ ಕುಂತ ಇಲ್ಲಿಗೆ ಬಂದವರು. ಇವತ್ತು ಕೇಳ್ರಿ ಅವರಿಗೆ, ನೀವೇನೋ ಮಿಸ್ಯೂಸ್ ಮಾಡಿದಿರಿ, ನೀವೇನು ಅಲ್ಲಿ ತುಂಟಾಟ ಮಾಡಿದಿರಿ, ನೀವೇನು ಭಾಳ ಎಂಜಾಯ್ ಮಾಡ್ತೀವನ್ನಂಥ ಮಿಸ್ಬಿಹೇವ್ ಮಾಡಿದ್ದೀರಲ್ಲ, ಅದನ್ನು ಡಬಲ್ ಮಾಡಿದಂಥವ್ರು ಅವರೆಲ್ಲ. ಆದರೆ ಇವತ್ತು ಅದನ್ನು ನೆನೆಸ್ಕೊಳ್ಳಿಕ್ಕೆ ಸ್ವಲ್ಪ ಮುಜುಗರ ಅನ್ನಿಸುತ್ತೆ. ಆ ಟೈಮ್ನಲ್ಲಿ ನಮ್ಮ ಲೆಕ್ಚರ್ಸನ್ನು, ನಮ್ಮ ಗುರುಗಳನ್ನು, ನಮ್ಮ ಗೈಡ್ ಮಾಡೋಂಥವ್ರನ್ನ ನಮ್ಮ ಸ್ವಲ್ಪ ಮುಜುಗರಕ್ಕೆ ಒಳಪಡಿಸಿ ನಾವು ಖುಷಿ ಪಡೋದು ಇದೆಯಲ್ಲ, ಅದು ನಿಜವಾದಂಥ ಖುಷಿಯಲ್ಲ. ಅವ್ರ ಜೊತೆಗೆ ಸಾಗುವಂಥದ್ದು. ನಿಮ್ಮ ನಿಜವಾಗ್ಲೂ ನಿಮ್ಮ ತುಂಟಾಟವನ್ನು ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇದ್ದರೆ ಖಂಡಿತವಾಗ್ಲೂ ಕೊನೆವರೆಗೂ ಸಹಿಸ್ಕೊಳ್ತೇವೆ. ಅದು ನಿಮ್ಮ ಭವಿಷ್ಯಕ್ಕೆ ಮುಳುವಾಗ್ತದೆ ಅನ್ನಂಗಿದ್ರೆ, ನಿಮ್ಮ ಕುಟುಂಬಕ್ಕೆ ಮುಳುವಾಗ್ತದೆ ಅನ್ನಂಗಿದ್ರೆ, ನಿನ್ನ ಮುಂದಿನ ಬದುಕಿಗೆ ಮುಳುವಾಗ್ತಾ ಅನ್ನಂಗಿದ್ರೆ ಖಂಡಿತವಾಗ್ಲೂ ನಾವು ಅದನ್ನು ಸಹಿಸಬಾರದು. ಒಬ್ಬ ಗುರುವಾಗಿದ್ದುಕೊಂಡು, ಒಬ್ಬ ಲೆಕ್ಚರ್ ಆಗಿದ್ದುಕೊಂಡು, ಅದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ. ಹಂಗೇನಾದರೂ ಸಹಿಸಿದೆ ಅಂದರೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅರ್ಥ. ಹಾಗಾಗಿ ಅಂಥ ತಪ್ಪುಗಳನ್ನು ನಾವು ನಮ್ಮ ಲೆಕ್ಚರ್ಸ್ ಕಡೆಯಿಂದ ಮಾಡಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವ್ರು ಬೆನ್ನತ್ತಿರ್ತೀವಿ. ಮತ್ತು ಇನ್ಸ್ಟಿಟ್ಯೂಟ್ ಕೂಡ ಆ ನಿಟ್ಟಿನಲ್ಲೇ ನಿಮಗೆ ಗೈಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತದೆ. ಹಾಗಾಗಿ ಸ್ವಲ್ಪ ನಿಮಗೆ ಹಂಗೆ ಅನಿಸಿರ್ಬೋದು, ಪೇರೆಂಟ್ಸ್ಗೆ ಫೋನ್ ಮಾಡಿದಾಗ ನಿಮ್ಮ ಮಗ ಬರ್ತಾ ಇಲ್ಲ ಕರೆಕ್ಟಾಗಿ, ಬಂದರೆ ಎಲ್ಲೋ ಬೇರೆ ಕಡೆ ನಿಲ್ತಾನೆ, ಅರ್ಧ ಗಂಟೆ ಲೇಟಾಗಿ ಬರ್ತಾನೆ, 1 ಗಂಟೆ ಲೇಟಾಗಿ ಬರ್ತಾನೆ, ಸರಿಯಾಗಿ ನೋಟ್ಸ್ ಕಂಪ್ಲೀಟ್ ಮಾಡ್ತಿಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡಿದಾಗ, ಏನಪ್ಪ ಇದು ಪ್ರೈಮರಿ ಸ್ಕೂಲ್ ಆಯ್ತಲ್ಲ ಅಂತ ಅನಿಸಿರ್ಬೋದು. ಆದರೆ ನಿಮಗೆ ಅದು ಪ್ರೈಮರಿ ಸ್ಕೂಲ್ ಅಲ್ಲದೆ ಇರ್ಬೋದು. ಆದರೆ ನನಗೆ ನಿಮ್ಮ ತಂದೆ ತಾಯಿ ನನ್ನ ಮಗ ಇಲ್ಲಿ ಆದರೆ ಓದ್ತಾನೆ, ಇಲ್ಲಿ ಆದರೆ ಸರಿಯಾದ ದಾರಿಗೆ ಬರಲಿಕ್ಕೆ ಸಾಧ್ಯ ಇದೆ, ನನ್ನ ಮಗಳು ಇಲ್ಲಿದ್ದರೆ ಮಾತ್ರ ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ನಂಬಿಕೆಯಿಂದ ಇಲ್ಲಿಗೆ ಬಂದು ಅಡ್ಮಿಷನ್ ತಗೊಂಡಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಿದೆ. ಮತ್ತು ಒಂದು 2-3 ಹೇಳಿದ್ರಲ್ಲ, ನಮಗೆ ಭಾಳ ಹೆಲ್ಪ್ ಆಯಿತು, ಕೇವಲ ಒಂದು 500 ರೂಪಾಯಿ ತೊಗೊಂಡು ನಾವು ಅಡ್ಮಿಷನ್ಸ್ ತೊಗೊಂಡ್ರು, ನಮ್ಮ ಮತ್ತು ಜೊತೆಗೆ ಫೀಸ್ನಲ್ಲೂ ಕೂಡ ಕಾಂಪ್ರಮೈಸ್ ಆಯಿತು. ನಮ್ಮ ಫ್ರೆಂಡ್ಸ್ ಬೇರೆ ಬೇರೆ ಎಲ್ಲ ಕಡೆ ಹೋದರೂ ಕೂಡ ನನ್ನ ಬಡತನ ಕಾರಣಕ್ಕಾಗಿ, ಕಡಿಮೆ ಫೀಸ್ ಇದೆ ಅನ್ನೋ ಕಾರಣಕ್ಕಾಗಿ ನಾನು ಇಲ್ಲಿ ನಮ್ಮ ತಂದೆ ತಾಯಿ ತಂದರು ಅಂತ. ಆ ಕಡಿಮೆ ಫೀಸ್ ಇದೆ ಅನ್ನೋ ಕೇವಲ ಅದೊಂದು ಕಾರಣ ಅಲ್ಲ. ನೀವು ಒಂದು ತಿಳ್ಕೊಡ್ರಿ, ನಿಮ್ಮ ತಂದೆ ತಾಯಿ ಮನಸ್ಸು ಮಾಡಿದ್ರೆ ನಿಮ್ಮನ್ನು 8,000 ರೂಪಾಯಿ ಕೊಟ್ಟು, 10,000 ರೂಪಾಯಿ ಕೊಟ್ಟು ಇಲ್ಲಿ ಆರ್ಟ್ಸ್ ಕಾಮರ್ಸಿಗೂ ಹಚ್ಚಬಲ್ಲರು, 80,000 ರೂಪಾಯಿ ಕೊಟ್ಟು, 1,00,000 ಕೊಟ್ಟು ನಿಮಗೆ ಬೆಂಗಳೂರಲ್ಲೂ ಹಚ್ಚಬಲ್ಲರು. ಮಗ ಅಂದರೆ ಅಷ್ಟು ಪ್ರೀತಿ ಇರುತ್ತೆ ಅವ್ರಿಗೆ, ಮಗಳು ಅಂದರೆ ಅಷ್ಟು ಪ್ರೀತಿ ಇರುತ್ತೆ, ಆ ಒಂದು ಇಚ್ಛಾಶಕ್ತಿ ಅವ್ರಿಗೆ ಇರುತ್ತೆ. ಆದರೆ ಅಲ್ಲಿ 80,000 ಕೊಟ್ಟು, 1,00,000 ಕೊಟ್ಟು ನನ್ನ ಮಗನ್ನ ಕಲಿಸಿದ್ರೆ ಏನು ಅನಾಹುತಗಳಾಗ್ತದೇನೋ, ಏನು ಸಮಸ್ಯೆಗಳು ಫೇಸ್ ಮಾಡಬೇಕಾಗತ್ತೇನೋ. ಇಲ್ಲಿ ಆದರೆ ಅದು ಆಗೋದಿಲ್ಲ, ಇಲ್ಲಿ ಆದರೆ ಸರಿಯಾದ ದಾರಿಗೆ ನನ್ನ ಮಗ ಹೋಗ್ತಾನೆ, ನನ್ನ ಮಗಳು ಹೋಗ್ತಾಳೆ, ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ತಂದೆ ತಾಯಿ ನೋಡಿದಂಥ ಸಂಸ್ಥೆ ನೋಡ್ತದೆ ಅನ್ನುವಂಥ ನಂಬಿಕೆ ಇದೆಯಲ್ಲ, ಆ ನಂಬಿಕೆಯೂ ಕೂಡ ಮುಖ್ಯ. ಕೇವಲ ಫೀಸ್ ಕನ್ಸೆಷನ್ ಇದೆ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮ ತಂದೆ ತಾಯಿ ಇಲ್ಲಿ ಅಡ್ಮಿಷನ್ ಮಾಡಿಸಿಲ್ಲ. ನೀವು ತಿಳ್ಕೊಡ್ರಿ, ಮನೆಗೆ ಹೋಗ್ಬೇಕಾದ್ರೆ ನಿಮ್ಮ ತಂದೆ ತಾಯಿನ ನೀವು ಕೇಳ್ಬೋದು. ಸ್ವತಃ ನೀವೇ ಇಷ್ಟಪಟ್ಟು ಕಾಲೇಜಿಗೆ ಬಂದಿದ್ರೆ ಆ ಪ್ರಶ್ನೆ ಬೇರೆ. ನಿಮ್ಮ ಪೇರೆಂಟ್ಸ್ ಇಷ್ಟಪಟ್ಟು ಈ ಕಾಲೇಜಿಗೆ ಬಂದಿದ್ದಾರೆ ಅಂದರೆ ಕೇವಲ ಫೀಸಿನ ಸಲುವಾಗಿ ಕಡಿಮೆ ಇದನ್ನು ಕಾರಣಕ್ಕೆ ಬಂದಿಲ್ಲ, ಒಂದು ಗಟ್ಟಿ ಶಿಕ್ಷಣ ಕೊಡ್ತದೆ, ಒಂದು ಗಟ್ಟಿ ಭವಿಷ್ಯವನ್ನು ರೂಪಿಸ್ತದೆ ಅನ್ನುವಂಥ ಒಂದು ನಂಬಿಕೆಯಿಂದ ಇಲ್ಲಿ ಅಡ್ಮಿಷನ್ ತಗೊಂಡಿದ್ದಾರೆ. ಹಾಗಾಗಿ ಆ ನಂಬಿಕೆಯನ್ನು ಉಳಿಸಬೇಕಾಗಿದೆ, ಆ ನಂಬಿಕೆಯನ್ನು ನಾವು ಕಂಟಿನ್ಯೂ ಮಾಡಬೇಕಾಗಿದೆ. ಅದರ ಫಲವಾಗಿಯೇ ಈಗ ನಮ್ಮ ರವಿ ಹೇಳಿದ್ನಲ್ಲ, ಫಸ್ಟ್ ಬ್ಯಾಚ್ ರಿಸಲ್ಟ್ ಇದೆಯಲ್ಲ, ಅದು ಭಾಳ ಈಸಿ ರಿಸಲ್ಟ್ ಅಲ್ರಿ, ತಾಲೂಕು ಹೈಯೆಸ್ಟ್ ರಿಸಲ್ಟ್, ಅದು ತಾಲೂಕು ಟಾಪ್ ರಿಸಲ್ಟ್, ಅದು ಫಸ್ಟ್ ಬ್ಯಾಚ್ನಲ್ಲಿ ಟಾಪ್ ರಿಸಲ್ಟನ್ನು ಕೊಟ್ಟಿದ್ದೀವಿ. ಕೆಲವು ಕಾಲೇಜ್ನಲ್ಲಿ ಹಿಂಗಾಗಿದೆ ಅಂದರೆ ನನಗಿಂತ ನಿಮ್ಮ ಲೆಕ್ಚರ್ಸ್ನ ಕೇಳಿ ಹೇಳ್ತಾರೆ, ಏನಪ್ಪ ಇದು ನಾವು ಮಾಡ್ಲಿಕ್ಕೆ ಆಗದೆ ಇರುವಂಥದ್ದು ಅಂತ. ಈ ಸಾರಿ ಅಂತೂ ಫ್ರೀ ಅಡ್ಮಿಷನ್, ಗರ್ಲ್ಸಿಗೆ ಫ್ರೀ ಅಡ್ಮಿಷನ್ ಮತ್ತು ಬಾಯ್ಸಿಗೆ 65-70% ಆದವರು ಫ್ರೀ ಅಡ್ಮಿಷನ್ ಅಂತ ಅನೌನ್ಸ್ ಮಾಡಿದ್ವಲ್ಲ, ಏನು ಇದು ಪರಿಸ್ಥಿತಿ ಅನ್ನೋ ಒಂದು ವಿಚಾರವನ್ನು ಬೇರೆ ಕಾಲೇಜವ್ರು ಮಾಡ್ತಾ ಇದ್ದಾರೆ. ಅದು ನಮಗೆ
ಸಂಸ್ಥೆ ಕಟ್ಟಿರುವಂಥದ್ದು, ಕಾಲೇಜ್ ಕಟ್ಟಿರುವಂಥದ್ದು ನಾವು ದುಡ್ಡು ಮಾಡಲಿಕ್ಕಲ್ಲ. ಇದು ಬಿಸ್ನೆಸ್ ಸೆಕ್ಟರ್ ಅಲ್ಲ. ನಾವು ಯಾವುದೋ ಒಂದು ಉದ್ದೇಶ ಇಟ್ಟುಕೊಂಡು, ಯಾವುದೋ ಒಂದು ನೈತಿಕ ಮೌಲ್ಯವನ್ನು ಇಟ್ಟುಕೊಂಡು, ಒಂದು ಮೊರಾಲಿಟಿ ಇಟ್ಟುಕೊಂಡು, ನಾವು ಒಂದು ವ್ಯಾಲ್ಯೂಸನ್ನು ಬೆನ್ನತ್ತಿಕೊಂಡು ಈ ಸಂಸ್ಥೆಯನ್ನು ಕಟ್ಟಿದ್ದೀವಿ. 25 ವರ್ಷ ಆ ಮೌಲ್ಯಗಳನ್ನು ಉಳಿಸ್ಕೊಂಡು ಬಂದಿದ್ದೀವಿ. ಈಗ ಕಾಲೇಜ್ ಸ್ಟಾರ್ಟ್ ಆಯಿತು ಅನ್ನೋ ಕಾರಣಕ್ಕೆ ಆ ಮೌಲ್ಯವನ್ನು ನಾವು ಬಿಟ್ಕೊಡ್ಲಿಕ್ಕೆ ತಯಾರಿರೋದಿಲ್ಲ. ನಿಮಗೆ ನೆನಪಿದೆಯೋ ಇಲ್ಲೋ, ನಾನು ವಿಜಯಲಕ್ಷ್ಮಿ ಮೇಡಮ್ ಈ ಸ್ಕೂಲನ್ನು ಕಟ್ಟುವಾಗ 25 ರೂಪಾಯಿ ತೊಗೊಂಡಿದ್ದೆ ನಾವು. ಫಸ್ಟ್ ಮೊನ್ನೆ ನಿಮಗೆ 25 ಇಯರ್ಸ್ ಸೆಲೆಬ್ರೇಷನ್ ಟೈಮ್ನಲ್ಲಿ ಹೇಳಿದ್ದೆ ನಾನು, 25 ರೂಪಾಯಿ ಫಸ್ಟ್ ನಮ್ಮ ಅಡ್ಮಿಷನ್. ಆ ಹುಡುಗಿ ಪ್ರಿಯಾಂಕ್ ಅಂತೇಳಿ ಇವತ್ತು MD ಮಾಡ್ತಾ ಇದ್ದಾಳೆ ಆಯುರ್ವೇದಿಕ್ ಕಾಲೇಜಲ್ಲಿ ಲೆಕ್ಚರರ್. 25 ರೂಪಾಯಿ ಬಂದಾಗ ಎಷ್ಟು ಖುಷಿ ಆಯ್ತು ಅಂದರೆ, 25 ರೂಪಾಯಿ ಕೊಟ್ಟು ನಮ್ಮ ಸ್ಕೂಲಿಗೆ ಅಡ್ಮಿಷನ್ ಆಯಿತು ಅನ್ನುವಂಥ ಖುಷಿ. ಇವತ್ತಿಗೂ ಕೂಡ ಕಾಲೇಜ್ ಅಡ್ಮಿಷನಿಗೆ ನೀವು 500 ರೂಪಾಯಿ ಕೊಟ್ಟು ಏನು ಅಡ್ಮಿಷನ್ ಮಾಡಿಸಿ ಅಷ್ಟೇ ಖುಷಿಯನ್ನು ಪಡ್ಕೊಳ್ತೀವಿ. ಅದು ಬಿಟ್ಟರೆ ನೀವಿಲ್ಲ 8,000 ಇದೆ, 4,000 ಕಟ್ಟ್ರಿ, 4,000 ಸೆಕೆಂಡ್ ಟರ್ಮ್ ಕಟ್ಟ್ರಿ, ಎಂಟ್ರಿ ಆಗ್ರಿ ಅನ್ನುವಂತಹ ಬಿಸ್ನೆಸ್ ಸ್ಟ್ರಾಟಜಿಯನ್ನು ನಾವು ಇಲ್ಲಿ ಅಪ್ಲೈ ಮಾಡೋದಿಲ್ಲ. ಹಾಗಾಗಿ ಉಳಿದ ಕಾಲೇಜುಗಳಿಗೂ ಉಳಿದ ಇನ್ಸ್ಟಿಟ್ಯೂಷನ್ಗಳಿಗೂ ನಮ್ಮ ಇನ್ಸ್ಟಿಟ್ಯೂಷನ್ಗೂ ಇರುವಂಥ ಒಂದು ಡಿಫ್ರೆನ್ಸಿಯೇಷನ್ನೇ ಅದು. ಆದ್ದರಿಂದನೇ ಆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. 25ನೇ ವರ್ಷದ ನಿಮಿತ್ತವಾಗಿ ಏನು ವಿದ್ಯಾರ್ಥಿನಿಯರಿಗೆ ಫ್ರೀ ಎಜುಕೇಷನನ್ನು ಕೊಡಬೇಕು ಅನ್ನುವಂಥ ಏನು ಅಡ್ಮಿಷನ್ಸ್ ಇದೆ ಫಸ್ಟ್ ಇಯರ್ಗೆ, ಅದನ್ನು ಎಲ್ಲರೂ ಕೂಡ ಈ ಸರ್ ಫಸ್ಟ್ ಇಯರ್ ಇರುವಂಥ ವಿದ್ಯಾರ್ಥಿಗಳು, ಸೆಕೆಂಡ್ ಇಯರ್ ಇರುವಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಹೇಳ್ತಾ ಹೋಗಬೇಕು ಮತ್ತು ನಿಮ್ಮ ಫ್ರೆಂಡ್ಸಿಗೆ ಹೇಳ್ತಾ ಹೋಗಬೇಕು. ನೀವಾಗೇ ಕರ್ಕೊಂಡು ಬರಬೇಕು. ಇದು ನೀವು ಹೊರ ಹೋಗುವಂಥದ್ದಲ್ಲ, ಇದು ತವ್ರ ಮನೆ. ಇದು ನೇತಾಜಿ ಇನ್ಸ್ಟಿಟ್ಯೂಷನ್ ನಿಮ್ಮ ತವ್ರ ಮನೆ. ಈಗೇನು ಮೊನ್ನೆ ಬಂದಿದ್ರಲ್ಲ, ನೋಡಿದ್ರಲ್ಲ, ಎಂತೆಂಥವ್ರು ಡಾಕ್ಟರ್ಗಳು ಬಂದಿದ್ರು, ಇಂಜಿನಿಯರ್ಗಳು ಬಂದಿದ್ರು, ಬಿಸ್ನೆಸ್ ಮ್ಯಾನ್ಸ್ ಬಂದಿದ್ರು. ಅವ್ರ ಮಕ್ಕಳು ಇಲ್ಲಿ ಓದ್ತಾರೆ, ಅಂಥವರೆಲ್ಲ ಬಂದಿದ್ರು. ಹಾಗಾಗಿ PUC ಮುಗೀತು ಅನ್ನೋ ಕಾರಣಕ್ಕೆ ನೀವು ಇಲ್ಲಿಂದ ಹೋಗ್ತೀರ ಅಂತೇಳಿ ನಮ್ಮ ಸಂಬಂಧಗಳು ಅಲ್ಲಿಗೆ ಮುಗಿಯೋದಿಲ್ಲ. ನಿಮ್ಮ ಬದುಕಿಗೆ ಸಂಬಂಧಪಟ್ಟಂಥ ಯಾವುದೇ ಒಳ್ಳೆ ಕೆಲಸ ಆದರೆ, ನಿಮ್ಮ ಬದುಕಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಸಮಸ್ಯೆ ಇದ್ದರೆ ಖಂಡಿತವಾಗಲೂ ನಮ್ಮ ನೆನಪಾದರೆ, ಒಬ್ಬ ಅಣ್ಣನ ರೀತಿಯಲ್ಲಿ, ಒಬ್ಬ ತಂದೆ ತಾಯಿ ರೀತಿಯಲ್ಲಿ ನಾವು ನಿಮ್ಮ ಜೊತೆಗೆ ನಿಲ್ತೀವಿ, ನಿಮ್ಮ ಬೆನ್ನಿಗೆ ನಿಲ್ತೀವಿ. ನಿಮ್ಮ ಬದುಕನ್ನು ನೀವು ಫೇಸ್ ಮಾಡಿ ಬದುಕಿನಲ್ಲಿ ಸಕ್ಸಸ್ ಆಗುವಂಥ ನಿಟ್ಟಿನಲ್ಲಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಅದು ಖಂಡಿತ. ಅಂತಹ ಸಂದರ್ಭದಲ್ಲಿ ಕೂಡ ನೀವು ಸಂಸ್ಥೆಗೆ ಬಂದು ನೆನೆಸ್ಕೊಳ್ಬೇಕು. ನಮ್ಮನ್ನು ಲೆಕ್ಚರ್ಸ್ ನೆನೆಸ್ಕೊಳ್ಬೇಕು, ಮೇಡಮ್ ನೆನೆಸ್ಕೊಳ್ಬೇಕು, ನನ್ನ ನೆನೆಸ್ಕೊಳ್ಬೇಕು. ಖಂಡಿತವಾಗ್ಲೂ ಬೇಕಾದ್ರೆ ನೀವು ಇನ್ನೂ 10 ವರ್ಷ ಆದಮೇಲೆ, ಸರ್ ನೀವು ಈ ಮಾತು ಹೇಳಿದ್ರಿ, ನಮಗೆ ಈ ಸಮಸ್ಯೆ ಬಂದಿದೆ ಅಂತೇಳಿ ನೀವು ಪರೀಕ್ಷೆ ಮಾಡ್ಬೋದು. ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಇರಬೇಕು, ಅಂಥ ಒಂದು ಬಾಂಧವ್ಯನ ಇಟ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ಇದು ಜ್ಞಾನ, ಟ್ಯಾಲೆಂಟಿಗೆ ಕಾಲ, ಚಾರ್ಮ್ ಇರಬೇಕು, ಭಾಳ ಖುಷಿಯಿಂದ ಇರಬೇಕು. ಅಂಥವ್ರು ಮಾತ್ರ ಸಮಾಜ ಅಕ್ಸೆಪ್ಟ್ ಮಾಡ್ತದೆ. ಮುಖ ಜೋಲಾಗಿಟ್ಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ ಅಂದರೆ ಸಮಾಜ ನಿನ್ನನ್ನು ಬಿಟ್ಟು ಮುಂದೆ ಹೋಗ್ತದೆ. ಸಣ್ಣ ವಿಷಯಕ್ಕೆ ಹೆದರಬೇಡ್ರಿ. ಇಲ್ಲಿ ಒಂದೆರಡು ಮಾತಾಡಬೇಕು ಅಂದರೆ ಭಯ ಪಡುವಂಥದ್ದು, ನಡುಗುವಂಥದ್ದು ಏನು ಇರೋದಿಲ್ಲ. ಏನು ಇರ್ತದೆ? 2 ವರ್ಷ ನಾವು ಜೊತೆಗಿದ್ದೀವಿ, ಹೌದಾ? ಕೆಲವರು 8-10 ವರ್ಷ ಜೊತೆಗಿದ್ದೀವಿ. ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಮುಂದೆ ನೀವು ಮಾತಾಡಿದಾಗ ಇಲ್ಲಿ ಕೂಡ ಮಾತಾಡಬೇಕು. ಅಂಥ ಒಂದು ನಿಮಗೆ ಅಭಿವ್ಯಕ್ತಿ ಮಾಡುವಂಥ ಒಂದು ಸ್ವಾತಂತ್ರ್ಯ ಬಂದರೆ ಮಾತ್ರ, ಅಂಥ ಒಂದು ಫ್ರೀನೆಸ್ ಬಂದರೆ ಮಾತ್ರ ಬದುಕಿನಲ್ಲಿ ಕೂಡ ಏನಾದರೂ ನೀವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರ್ತದೆ. ಈಗೇನು ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ನೆಕ್ಸ್ಟ್ ಒಳ್ಳೆ ಕೋರ್ಸನ್ನು ಚಾಯ್ಸ್ ಮಾಡಿಕೊಡ್ರಿ, ಒಳ್ಳೆ ಭವಿಷ್ಯವನ್ನು ರೂಪಿಸ್ಕೊಡ್ರಿ. ಎಲ್ಲಕ್ಕಿಂತ ಮುಖ್ಯವಾಗಿ ವಿಚಾರವಂತರಾಗ್ರಿ, ಮೌಢ್ಯಗಳನ್ನು ಅನುಸರಿಸಬೇಡ್ರಿ. ಭಾಳ ಒಂದು ಸರಳ ಮಾತಲ್ಲಿ ಹೇಳಬೇಕಂದ್ರೆ, ಒಂದು ಜನಪದ ಹಾಡಿನಲ್ಲಿ ಹೇಳ್ತಾರೆ, ಮಲ್ಲಿಗೆ ಇರಲ್ಯಾಕ ಮುಳ್ಳ್ಯಾಕ ಮುಡಿಯಾಲಿ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡ್ಕೊಳ್ಳಿ ನಾನು ತಲೆಗೆ, ಕಲ್ಯಾಣದ ಬಸವಣ್ಣ ಇರುವಾಗ ಕಲ್ಲಿನ ದೇವರಿಗೆ ಕೈಯಾಕ ಮುಗಿಯಲ್ಲ ಅಂತ. ಒಬ್ಬ ಸರಳ ಹೆಣ್ಣುಮಗಳು ಮಲ್ಲಿಗೆ ಇದೆ ಮನೇಲೆಲ್ಲ, ಮತ್ತು ನಾನು ಮುಳ್ಳು ಕಿತ್ಕೊಂಡು ತಲೆಗೆ ಮುಟ್ಕೊಳ್ಳಿಲ್ಲ. ಅದೇ ರೀತಿ ಕಲ್ಯಾಣದ ಬಸವಣ್ಣಿದ್ದಾನೆ, ವೈಚಾರಿಕ ಪ್ರಜ್ಞೆಗೆ ಸಾಕ್ಷಿಯಾಗಿ ಬಸವಣ್ಣ ಇದ್ದಂಥ ನಾಡಿನಲ್ಲಿ ಇದ್ದುಕೊಂಡು ಕಂಡ ದೇವರಿಗೆ ನಾನು ಕೈ ಮುಗಿಯೋದಿಲ್ಲ. ಅಂದರೆ ಇಲ್ಲಿ ಮೌಢ್ಯತೆಯನ್ನು ವಿರೋಧಿಸುವಂಥ ಪ್ರಯತ್ನವನ್ನು ಆ ಜನಪದ ತಾಯಿ ಮಾಡ್ತಾಳಲ್ಲ, ಅಂಥ ಪ್ರಯತ್ನವನ್ನು ನೀವು ಮಾಡ್ತಾ ಹೋಗಬೇಕು. ನೀವು ಏನೇ ಮಾಡಿರಿ, ಕೂಲಿ ಕಾರ್ಮಿಕರ ಕೆಲಸ ಮಾಡ್ಬೋದು, ಒಬ್ಬ ಸಣ್ಣ ರೈತ ಆಗ್ಬೋದು, ಒಂದು ಸಣ್ಣ ಯಾವುದೋ FDA SDA ಅಥವಾ CA LL ವಕೀಲರು, ಬೇರೆ ಏನಾದರೂ ಆಗ್ಬೋದು, ಎಂಥ ಜಾಬ್ಗಾದರೂ ಮಾಡ್ಬೋದು, ಕ್ಲಾಸ್ 1 ಕ್ಲಾಸ್ 2 ಏನೇ ಆಗಿರಲಿ. ಆದರೆ ಮನಸ್ಸಿನ ಮುಖಾಂತರ ನೀವೊಬ್ಬ ಜಾಗೃತಸ್ಥ ಮನಸ್ಥಿತಿ ಉಳ್ಳವರಾಗಬೇಕು, ಒಂದು ರೀತಿ ಪ್ರಜ್ಞೆ ಉಳ್ಳಂಥವ್ರಾಗಬೇಕು. ಈ ಯಂತ್ರ ಮಂತ್ರ ಯಂತ್ರ ಹೋಮ ಹವನ ಇವುಗಳ ತಂಟೆಗೆ ಹೋಗಬಾರ್ದು, ಯಾವುದೇ ಕಾರಣಕ್ಕೆ ಹೋಗಬಾರ್ದು. ಯಾರು ಭಾಳ ಆರ್ಥಿಕವಾಗಿ ಸಮೃದ್ಧ ಇರ್ತಾರೋ ಅವರೆಲ್ಲರೂ 1000 ಕೊಟ್ಟು, ಲಕ್ಷ ಕೊಟ್ಟು, ಕೋಟಿ ಕೊಟ್ಟು ಹೋಮ ಹವನಗಳನ್ನು, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಹೋಗ್ತಾರೆ. ಅದು ಹೋಗಲಿ. ಆದರೆ ನಾನೇನು, ನನ್ನ ಕುಟುಂಬ ಏನು, ನನ್ನ ಆರ್ಥಿಕ ಸ್ಥಿತಿಗತಿಗಳೇನು, ಅದನ್ನು ನೋಡಿಕೊಂಡು ನೀವು ಹೋಗಬೇಕು. ಈ ಬದುಕಿನಲ್ಲಿ ಒಂದು ತಿಳ್ಕೊಳ್ರಿ,
ಒಳ್ಳೆಯದು ಕೆಟ್ಟದ್ದು ಯಾವುದೂ ಇರೋದೇ ಇಲ್ಲ. ಬದುಕು ಇದು ಪ್ರಾಣಿ ಸಹಜವಾದಂಥ ಬದುಕು. ಇಲ್ಲಿ ದೇವರು ಇರಲಿಕ್ಕೆ ಸಾಧ್ಯ ಇಲ್ಲ, ದೆವ್ವ ಇರಲಿಕ್ಕೂ ಸಾಧ್ಯ ಇಲ್ಲ. ಇದು ಸ್ಪಷ್ಟ. 1948 ಕುವೆಂಪು ಕೂಡ ವಿಶ್ವಮಾನವ ಸಂದೇಶವನ್ನು ಸಾರುವಾಗ ಈ ಲೈನನ್ನು ಹೇಳಿದಾನೆ. ಇವತ್ತು ಕೂಡ ಅದು ಸತ್ಯ. ದೇವರು ನಮಗೆಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ, ದೆವ್ವನೂ ನಮಗೆಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ. ನಮ್ಮ ಬದುಕಿನಲ್ಲಿ ಆಗಿ ಹೋಗುವಂತಹ ಒಳ್ಳೆಯದು ಮತ್ತು ಕೆಟ್ಟದ್ದಿದೆಯಲ್ಲ, ಅದೇ ನಮಗೆ ದೇವರು ದೆವ್ವ. ಹಾಗಾಗಿ ನೀವು ಪ್ರಜ್ಞೆಯನ್ನು ಬೆಳೆಸ್ಕೊಳ್ರಿ, ವೈಚಾರಿಕತೆಯನ್ನು ಬೆಳೆಸ್ಕೊಳ್ರಿ, ತಂದೆ ತಾಯಿಯನ್ನು ಗೌರವಿಸ್ರಿ, ನೆರೆಹೊರೆಯವರನ್ನು ಗೌರವಿಸ್ರಿ, ಕುಟುಂಬವನ್ನು ಗೌರವಿಸ್ರಿ, ಗುರು ಹಿರಿಯರನ್ನು ಗೌರವಿಸ್ರಿ. ಅದು ಒಂದು ಉತ್ತಮ ಬದುಕನ್ನು ನಿಮಗೆ ನೀಡ್ತಾ ಹೋಗ್ತದೆ. ಭಾಳ ಖುಷಿಯಿಂದ ಬದುಕ್ರಿ. ಸಂತೋಷಕ್ಕೆ ಬೆಲೆನೇ ಇಲ್ಲ. ಎಷ್ಟು ಮೌಲ್ಯವತ್ತದು ಅಂದರೆ, ಯಾವ ನಗ್ತಾ ಬದುಕ್ತಾನೆ ಅವನೇ ಆದಾನಿ ಇದ್ದಂಗೆ, ಅವನೇ ಅಂಬಾನಿ ಇದ್ದಂಗೆ. ನಗುವಂಥ ಒಂದು ಮಾತು. ಕೋಟಿಗಟ್ಟಲೆ ಬೀರೋ ತುಂಬ ಜ್ಯುವೆಲರಿಗಳಿಟ್ಕೊಂಡು, ಗರಿಗರಿ ನೋಟುಗಳಿಟ್ಕೊಂಡು ನಿದ್ದೆ ಬರದೆ ಬದುಕೋದಕ್ಕಿಂತಲೂ ಭಾಳ ನೆಮ್ಮದಿಯಾಗಿ ಬದುಕುವಂಥದ್ದು ಇದೆಯಲ್ಲ, ಅದು ಭಾಳ ಮುಖ್ಯ. ಅಂಥ ಬದುಕನ್ನೇ ಸ್ವೀಕಾರ ಮಾಡಿರಿ. ಹಾಗಾಗಿ ಇಲ್ಲಿ ನೀವು ಬದುಕಿನಲ್ಲಿ ತಿಳ್ಕೊಳ್ಬೇಕಾದದ್ದು ಏನಂದರೆ, ಯಾವುದೇ ಕಾರಣಕ್ಕೂ ನಾನು ಇಲ್ಲಪ್ಪ. ಕೆಲವರು ಮೊನ್ನೆ ಯಾಕೆ ನಿಮಗೆ ಒತ್ತು ಹೇಳ್ತೇನೆಂದರೆ, ಸಿಲ್ವರ್ ಜುಬ್ಲಿ ಫಂಕ್ಷನಿಗೆ ಕೆಲವು ನಮ್ಮ ವಿದ್ಯಾರ್ಥಿಗಳು ಬರಲೇ ಇಲ್ಲ. ಯಾಕೆ ಬರಲಿಲ್ಲ ಅಂದರೆ, ಇಲ್ಲ ಸರ್ ಎಲ್ಲ ಡಾಕ್ಟರ್ಸ್ಗಳು ಬಂದಿರ್ತಾರೆ, ಇಂಜಿನಿಯರ್ಸ್ ಬಂದಿರ್ತಾರೆ, ಒಳ್ಳೊಳ್ಳೆ ಜಾಬ್ ಮಾಡೋರು ಬಂದಿರ್ತಾರೆ, ಭಾಳ ಶ್ರೀಮಂತ ವಿದ್ಯಾರ್ಥಿಗಳೆಲ್ಲ ಬಂದಿರ್ತಾರೆ, ಹಳ್ಳಿ ವಿದ್ಯಾರ್ಥಿಗಳು. ನಾನು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಮತ್ತು ನಾನು ಸುಮ್ಮನೆ ದುಡಿತಾ ಇದ್ದೀನಿ, ಅದಕ್ಕೆ ನಾನು ಬರಲಿಲ್ಲ ಅಂತ ಭಾಳ ನೋವು ಅನಿಸ್ತು. ಒಬ್ಬ ಮೇಸನ್ ಕೆಲಸ ಮಾಡೋನು ಕೂಡ ಒಟ್ಟಿಗಾಗಿ ಮಾಡೋದು, ಒಬ್ಬ ಇಂಜಿನಿಯರ್ ಕೂಡ ಒಟ್ಟಿಗಾಗಿ ಮಾಡೋದು, ಒಬ್ಬ ಡಾಕ್ಟರ್ ಕೂಡ ಒಟ್ಟಿಗಾಗಿ ಮಾಡೋದು. ಹಾಗಾಗಿ ಈ ವ್ಯತ್ಯಾಸಗಳು ನಾವು ಮೀರಿ ನಿಲ್ಲುವಂತ ಆಗಬೇಕು. ನನ್ನ ಡ್ರೆಸ್ ನೋಡಿಕೊಂಡು, ನನ್ನ ಆಸ್ತಿ ಅಂತಸ್ತು ನೋಡಿಕೊಂಡು ನನ್ನನ್ನು ಈ ಸಮಾಜ ಗೌರವಿಸ್ತದಂದರೆ ಅಂಥ ಸಮಾಜ ನನಗೆ ಅವಶ್ಯಕತೆಯೇ ಇಲ್ಲ. ನನ್ನ ಬದುಕನ್ನು ನೋಡಿಕೊಂಡು, ನನ್ನ ವಿಚಾರವನ್ನು ನೋಡಿಕೊಂಡು ಈ ಸಮಾಜ ನನ್ನನ್ನು ಅಕ್ಸೆಪ್ಟ್ ಮಾಡಬೇಕೆ ವಿನಃ ನನ್ನ ಉಡುಗೆ ತೊಡುಗೆಗಳನ್ನು, ನನ್ನ ಸಂಪತ್ತನ್ನು ಅಲ್ಲ. ಅಂಥ ಸಮಾಜಕ್ಕೆ ಭವಿಷ್ಯ ಇರೋದಿಲ್ಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಒಂದು ಜ್ಞಾನದ ಕಡೆಗೆ, ಇನ್ನೊಂದು ಸರಳತೆ ಕಡೆಗೆ, ಇನ್ನೊಂದು ಪ್ರಜ್ಞೆ ಕಡೆಗೆ ನಿಮ್ಮ ಒಲವು ಇರಲಿ. ವಿಶೇಷವಾಗಿ ನಿಮ್ಮ ತಂದೆ ತಾಯಿ ಇದೆಯಲ್ಲ, ತಂದೆ ತಾಯಿ ಅವರೆಂಥ ನಮ್ಗೆ ಅನಿಸ್ತಾರೆ, ನನ್ನ ತಂದೆಗೆ ಏನೂ ಗೊತ್ತಾಗೋದಿಲ್ಲ, ನನ್ನ ತಾಯಿ ಏನೂ ಗೊತ್ತಾಗೋದಿಲ್ಲ, ಹಳೆ ಕಾಲದವ್ರವರು, ಹಳ್ಳಿಯಲ್ಲಿ ಇರೋರವರು, ಓದದೇ ಇರೋರವರು ಅಂತ. ಅವ್ರು ಏನು ಗೊತ್ತಾಗದೇ ಇದ್ರೂ ಪರವಾಗಿಲ್ಲ. ಆದರೆ ನಿಮ್ಮ ತಂದೆಯವರು, ನಿಮ್ಮ ತಾಯಿಯವರು, ನಿಮಗೆ ಜನ್ಮ ಕೊಟ್ಟಂಥವ್ರು, ಎಲ್ಲಾದರೂ ಒಂದು ಕಡೆ ದೇವ್ರು ನಿಂತು ಇನ್ನೊಂದು ಕಡೆ ನಿನ್ನ ತಂದೆ ತಾಯಿ ನಿಂತರೆ ನೀನು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾದದ್ದು ತಂದೆ ತಾಯಿಗೇ. ದೇವರನ್ನು ಆಚೆ ದೂಕಿ ಆದರೂ ನೀನು ತಂದೆ ತಾಯಿಯನ್ನು ಗೌರವಿಸ್ಬೇಕು. ಅದು ಒಬ್ಬ ಮನುಷ್ಯ ಮಾಡುವಂಥ ಕೆಲಸ. ಆ ಒಂದು ಮನಸ್ಥಿತಿಯನ್ನು, ಆ ಒಂದು ಪ್ರೀತಿಯ ಹೃದಯವನ್ನು ಇಲ್ಲಿ ನಮ್ಮ ಕ್ಲಾಸ್ ರೂಮ್ಗಳಲ್ಲಿ ಕಲಿಸುವಂಥ ಪ್ರಯತ್ನವನ್ನು ಸದಾ ನಾವು ಮಾಡಿದ್ದೇವೆ. ನೀವು ರಿಸಲ್ಟ್ ಪಡ್ಕೊಳ್ಳೋದು ಭಾಳ ಮುಖ್ಯ, ನಮಗೆ ನಿಮ್ಮ ಸ್ಕೋರ್ ಆಗೋದು ಭಾಳ ಮುಖ್ಯ. ಆದರೆ ಅದಕ್ಕಿಂತ ಮುಖ್ಯ ಬದುಕಿನಲ್ಲಿ ನೀವು ಸಕ್ಸಸ್ ಆಗೋದಿದೆಯಲ್ಲ, ಬದುಕನ್ನು ನೀವು ಕಟ್ಟಿಕೊಳ್ಳೋದು ಇದೆಯಲ್ಲ, ಅದು ಭಾಳ ಮುಖ್ಯ. ಅಲ್ಲಿ ನೀವು ಸಕ್ಸಸ್ ಆದರೆ ಒಂದು ರಿಸಲ್ಟ್ ಹೋದರೂ ನನಗೇನು ತೊಂದರೆ ಇಲ್ಲ, ಒಂದು ಸಬ್ಜೆಕ್ಟ್ ಹೋದ್ರೂ ತೊಂದರೆ ಇಲ್ಲ, 2 ವರ್ಷ ಮುಗಿಯುವಂಥ PUC 3 ವರ್ಷದಲ್ಲಿ ಮುಗಿದ್ರೂ ಏನು ಸಮಸ್ಯೆ ಇಲ್ಲ. ಬದುಕಿನಲ್ಲಿ ನೀವು ಪಾಸಾಗುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಸಣ್ಣ ಪುಟ್ಟ ವಿಷಯಗಳಿಗೆ ಅಪ್ಸೆಟ್ ಆಗುವಂಥದ್ದು ಈ ಕೆಲವು ನೋಡ್ತಿರ್ತೀವಿ ನಾವು. ಸೂಸೈಡ್ ಮಾಡ್ಕೊಂಡ್ವಿ, ಮನೆ ಬಿಟ್ಟು ಹೋದ್ವಿ ಅಂತ. ಏನಾಗೋದಿದೆ? ಮನೆ ಬಿಟ್ಟು ಹೋಗುವಂಥ ದುರಂತಗಳೇನಾಗೋ ಸಾಧ್ಯತೆ ಇದೆ. ಸೂಸೈಡ್ ಮಾಡಿಕೊಳ್ಳುವಂಥ ದುರಂತಗಳು ಏನಾಗಲಿಕ್ಕೆ ಸಾಧ್ಯ? ಬದುಕಿನಲ್ಲಿ ಸಾವನ್ನ ಮೀರಿ ಜೀವ ಕಳ್ಕೊಳ್ಳುವಂಥದ್ದು ಏನಾದರೂ ಬದುಕಿನಲ್ಲಿ ಐತಂದರೆ ನನಗಂತೂ ಹಂಗೇನು ಅನಿಸೋದೇ ಇಲ್ಲ. ಎಂಥ ಸಾಮ್ರಾಜ್ಯಗಳು ಹೋದರೂ ಕೂಡ ಜೀವ ಕಳ್ಕೊಳ್ಳುವಂಥದ್ದು ಏನದು? ಜೀವ ಹೋದ್ಮೇಲೆ ಭೂಮಂಡಲ ಅಂದಾದ್ರೆ ನನಗೇನು ಬರೋದು? ಹೌದಿಲ್ಲ. ಹಾಗಾಗಿ ಅಂತಹ ಅತಿರೇಕದ ವಿಚಾರಗಳನ್ನು, ಆತುರದ ವಿಚಾರಗಳನ್ನು ಮಾಡುವಂಥ ಒಂದು ಮನಸ್ಥಿತಿಯನ್ನು ನೀವು ಬಿಟ್ಟು ಬಿಡಬೇಕು. ಒಂದು ಸದೃಢವಾದಂಥ ಮನಸ್ಸನ್ನು ಇಟ್ಕೊಳ್ಬೇಕು. ಫ್ರೆಂಡ್ಸ್ ಮುಖ್ಯ. ಮತ್ತು ನಿಮ್ಮ ಜೊತೆಗೆ ಏನಿದಾರಲ್ಲ ಇವರು ಇವತ್ತಿಗೆ ಮುಗಿಬಾರ್ದು. ಈ ಫ್ರೆಂಡ್ಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಮುಗಿಬಾರ್ದು, ಬದುಕಿನ ಪೂರ್ತಿ ಇರಬೇಕು. 80 ವರ್ಷ ನಿಮ್ಗೆ ಆಗ್ಬೇಕು, ನಿಮ್ಮ ಫ್ರೆಂಡ್ಗೂ 80 ವರ್ಷ ಆಗ್ಬೇಕು. ಕಾಲ ಮೇಲೆ ಕಾಲು ಹಾಕ್ಕೊಂಡು ಇಬ್ಬರು ಬೈಟು ಕಾಫಿ ಕುಡಿಬೇಕು ನೀವು. ಅದು ಬದುಕು. ಅಂಥ ಬದುಕನ್ನು ಬದುಕಿದ್ರೆ ಮಾತ್ರ ನೀವು ಅಷ್ಟೇ. ಏನು ಯಜಮಾನರೆಲ್ಲ ಸುದ್ದಿ ಹೇಳ್ತಿರ್ತಾರೆ ಹೆಣ್ಮಕ್ಳೆಲ್ಲ ಸೇರ್ಕೊಂಡು, ಹಂಗೆ 60-70 ವರ್ಷ ಆದಮೇಲೆ ಇವಳು ನನ್ನ ಕ್ಲಾಸ್ಮೇಟ್ ಅಂತ ಹೇಳ್ಕೊಂಡು ನೀವು ಸುದ್ದಿ ಹೇಳ್ತಾ ಹೋಗ್ಬೇಕು. ಅದು ಬದುಕು. ಅದು ಬದುಕನ್ನು ಅನುಭವಿಸುವಂಥ ರೀತಿ. ಅಂಥ ಉತ್ತಮ ಬದುಕು ನಿಮಗಾಗಲಿ, ಬದುಕಿನ ಪೂರ್ತಿ ನಿಮಗೆ ಶ್ರೇಯಸ್ಸು, ಯಶಸ್ಸು ಲಭ್ಯವಾಗಲಿ. ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಆಶಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ